ಚಾಲಕನಿಗೆ ದಿಢೀರಂತ ಮೂರ್ಛೆ ರೋಗ ಬಂದಿದೆ. ಬಸ್ ಮರಕ್ಕೆ ಡಿಕ್ಕಿಯಾಗಿದೆ. ಚಾಮರಾಜನಗರದ ಚಿಕ್ಕರಂಗಶೆಟ್ಟಿ ದೊಡ್ಡಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಒಡೆಯರಪಾಳ್ಯ ಕೊಳ್ಳೇಗಾಲದ ಕಡೆಗೆ ಕೆಎಸ್ಆರ್ಟಿಸಿ ಬಸ್ ತೆರಳುತ್ತಾ ಇತ್ತು. ಈ ಸಂದರ್ಭದಲ್ಲಿ ಚಾಲಕನಿಗೆ ದಿಢೀರಂತ ಮೂರ್ಛೆ ರೋಗ ಕಾಣಿಸಿಕೊಂಡಿದೆ. ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ. 5 ಗಂಭೀರ ಗಾಯ ಆಗಿದೆ. 40ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನಿಗೆ ದಿಢೀರಂತ ಮೂರ್ಛೆ ರೋಗ ಬಂದಿದೆ. ಆ ಹಿನ್ನೆಲೆಯಲ್ಲಿ ಮರಕ್ಕೆ ಬಸ್ ಡಿಕ್ಕಿ ಹೊಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಮರಕ್ಕೆ ನೇರವಾಗಿ ಹೋಗಿ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿರೋದು. ಬಸ್ ಕೂಡ ವೇಗವಾಗಿತ್ತು. ನೋಡಿ, ಮುಂದ್ಗಡೆಯ ಗ್ಲಾಸ್ ಸಂಪೂರ್ಣವಾಗಿ ಒಡೆದು ಹೋಗಿದೆ. ಚಾಮರಾಜನಗರ ಚಿಕ್ಕರಂಗಶೆಟ್ಟಿ ದೊಡ್ಡಿ ಗ್ರಾಮದ ಬಳಿ ನಡೆದಿರುವಂಥ ಘಟನೆ. ಒಡೆಯರಪಾಳ್ಯದಿಂದ ಕೊಳ್ಳೇಗಾಲದ ಕಡೆಗೆ ಕೆಎಸ್ಆರ್ಟಿಸಿ ಬಸ್ ತೆರಳುತ್ತಾ ಇತ್ತು. ಈ ಸಂದರ್ಭದಲ್ಲಿ ಚಾಲಕನಿಗೆ ದಿಢೀರಂತ ಮೂರ್ಛೆ ರೋಗ ಬಂತು. ಆ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ. ಚಾಲಕನನ್ನು ಆಮೇಲೆ ಹೊರಕ್ಕೆ ಕರೆದುಕೊಂಡು ಬರ್ತಾ ಇರುವಂಥ ದೃಶ್ಯ ಇದು. 5 ಜನರಿಗೆ ಗಂಭೀರವಾಗಿ ಗಾಯ ಆಗಿದೆ. ಅಂದರೆ ಆ ಮುಂದುಗಡೆ ಕೂತಿರ್ತಾರಲ್ಲ, ಅವರಿಗೆ ಗಾಯ ಆಗಿರುವಂಥ ಸಾಧ್ಯತೆ ಇದೆ. ಒಟ್ಟು 40ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರವಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ರವಿ, ಅಚಾನಕ್ಕಾಗಿ ಮೂರ್ಛೆ ರೋಗ ಬಂದಿದ್ದು 5 ಜನರಿಗೆ ಗಂಭೀರವಾಗಿ ಗಾಯ ಆಗಿದೆ ಅಂತ ಹೇಳಿ ಸದ್ಯ ಏನಾಗ್ತಾ ಇದೆ ಅಲ್ಲಿ ಅಂತ? ವಸದ ನಿಜಕ್ಕೂ ಇದನ್ನ ದೊಡ್ಡ ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಕೆಎಸ್ಆರ್ಟಿಸಿ ಚಾಲಕ ಏಕಾಏಕಿ ಮೂರ್ಛೆ ರೋಗಕ್ಕೆ ತುತ್ತಾಗ್ತಾನೆ. ಬಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆತ ಶತಪ್ರಯತ್ನ ಮಾಡಿದ್ರು ಕೂಡ ಮೂರ್ಛೆಯಿಂದಾಗಿ ಆತ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಆ ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮವಾಗಿ 5 ಗಂಭೀರ ಗಾಯಗಳಾಗಿದ್ದು 40ಕ್ಕೂ ಹೆಚ್ಚು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಚಿಕ್ಕರಂಗಶೆಟ್ಟಿ ದೊಡ್ಡಿ ಗ್ರಾಮದ ಸಮೀಪದಲ್ಲಿ ಈ ಘಟನೆ ನಡೆದಿರೋದು. ಒಡೆಯರಪಾಳ್ಯದಿಂದ ಕೊಳ್ಳೇಗಾಲದ ಕಡೆಗೆ ಈ ಬಸ್ ತೆರಳ್ತಾ ಇತ್ತು. ಚಾಲಕನಿಗೆ ದಿಢೀರ್ ಮೂರ್ಛೆ ರೋಗ ಕಾಣಿಸಿಕೊಂಡಿದೆ. ಪರಿಣಾಮವಾಗಿ ಈ ಅವಘಡ ಸಂಭವಿಸಿದ್ದು. ಬಸ್ನ ಮುಂಭಾಗದಲ್ಲಿ 5 ಮಂದಿ ಕುಳಿತಿದ್ದವರು ಏಕಾಏಕಿ ಮರಕ್ಕೆ ಹೊಡೆದಂತ ಸಂದರ್ಭದಲ್ಲಿ ಅವರಿಗೆ ಗಂಭೀರ ಗಾಯಗಳಾಗಿದೆ. ಆ ಗಂಭೀರ ಗಾಯಗೊಂಡ 5ರನ್ನು ಕೂಡ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಕರೆತರುವಂತಹ ಪ್ರಯತ್ನದಲ್ಲಿ ಇನ್ನೂ ಕೂಡ ಇದ್ದಾರೆ. ಇನ್ನುಳಿದಂತೆ 40ಕ್ಕೂ ಅಧಿಕ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ. ಎಲ್ಲರನ್ನೂ ಕೂಡ ಈಗ ಸದ್ಯ ಚಾಮರಾಜನಗರದ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಕೊಳ್ಳೇಗಾಲದ ಆಸ್ಪತ್ರೆಗೂ ಕೂಡ ಕರೆದೊಯ್ಯುವಂತಹ ಕೆಲಸಕ್ಕೆ ಸ್ಥಳೀಯರು ಮುಂದಾಗಿದ್ದಾರೆ. ಇನ್ನು ಆ ಮೂರ್ಛೆ ರೋಗಕ್ಕೆ ತುತ್ತಾಗಿದಂತಹ ಚಾಲಕನನ್ನು ಕೂಡ ರಕ್ಷಿಸುವಂತ ಕೆಲಸಕ್ಕೆ ಸ್ಥಳೀಯರು ಮುಂದಾಗಿದ್ದಾರೆ. ದುರಂತದ ವಿಷಯ ಅಂತಾನೆ ಚಾಲಕನಿಗೆ ಮೂರ್ಛೆ ರೋಗ ಇತ್ತು ಅನ್ನೋ ವಿಚಾರವನ್ನ ಈವರೆಗೂ ಕೂಡ ಆತ ಎಲ್ಲಿ ಕೂಡ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಕಾರಣ ಉದ್ಯೋಗದ ಭದ್ರತೆ ಇರ್ಬೋದು. ಈ ರೀತಿ ಅಂದ್ರೆ ಏಕಾಏಕಿ ಬಸ್ಸಿನಲ್ಲಿ ಬರುವಂತಹ ಸಂದರ್ಭದಲ್ಲಿ ಮೂರ್ಛೆ ರೋಗ ಕಾಣಿಸಿಕೊಂಡ ಕಾರಣಕ್ಕಾಗಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸದ್ಯ ಈಗ 5 ಜೀವನ್ ಮರಣದ ನಡುವೆ ಹೋರಾಟವನ್ನು ನಡೆಸಿದ್ದಾರೆ ಬಸ್. ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.